ನಮಸ್ಕಾರ. 10th ಸ್ಟ್ಯಾಂಡರ್ಡ್ ಮುಗಿದ ಕೂಡ್ಲೇ ಎಲ್ಲರ ಮನಸ್ಸಿನಲ್ಲಿ ಬರೋ ಒಂದು ಕಾಮನ್ ಪ್ರಶ್ನೆ ಅಂದ್ರೆ ಮುಂದೇನು? ಸಾಮಾನ್ಯವಾಗಿ 11th 12th ಮಾಡಿ ಆಮೇಲೆ ಇಂಜಿನಿಯರಿಂಗ್ ಮಾಡೋದು ಒಂದು ಪಾರಂಪರಿಕ ದಾರಿ. ಆದ್ರೆ ಒಂದು ಯಶಸ್ವಿ ಇಂಜಿನಿಯರಿಂಗ್ ಕರಿಯರ್ ಕಟ್ಕೊಳ್ಳಕ್ಕೆ ಇದೊಂದೇ ದಾರಿನಾ? ಖಂಡಿತ ಅಲ್ಲ. ಬನ್ನಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಲ್ಟರ್ನೇಟಿವ್ ಬಗ್ಗೆ ಮಾತಾಡೋಣ. ಈ ವಿಶೇಷ ಮಾಹಿತಿ ಸಂಚಿಕೆಗೆ ಸ್ವಾಗತ. ಇವತ್ತು ನಾವು ಕೆರಿಯರ್ ಆಪ್ಷನ್ಸ್ ಆಫ್ಟರ್ 10th ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾರ್ಗದ ಬಗ್ಗೆ ಡೀಪ್ ಆಗಿ ನೋಡೋಣ. ಇದು ಬರೀ ಟೆಕ್ಸ್ಟ್ ಬುಕ್ ಓದೋದು ಮಾತ್ರ ಅಲ್ಲ, ಬದಲಾಗುತ್ತಿರುವ ಜಗತ್ತಿಗೆ ಬೇಕಾಗಿರೋ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕಲ್ಸೋಕಿರುವೊಂದು ಅದ್ಭುತ ದಾರಿ. ಇವತ್ತು ನಾವು ಮುಖ್ಯವಾಗಿ 5 ಅಂಶಗಳನ್ನ ಕವರ್ ಮಾಡೋದಿದೀವಿ. ಮೊದಲನೆಯ ವಿಷಯ ಡಿಪ್ಲೊಮಾ ಅಂದ್ರೆ ಏನು? ಎರಡನೆಯದು ಇದನ್ನ ಏಕೆ ಆಯ್ಕೆ ಮಾಡಬೇಕು? ಮೂರನೆಯದು ಜನಪ್ರಿಯ ವಿಭಾಗಗಳು. ನಾಲ್ಕನೆಯದು ವೃತ್ತಿ ಹಾಗೂ ಉನ್ನತ ಶಿಕ್ಷಣ. ಮತ್ತು ಕೊನೆಯ ಅಂಶ ಎಸೆನ್ಷಿಯಲ್ ಸ್ಕಿಲ್ಸ್ ಮತ್ತು ಟಿಪ್ಸ್. ಇದುವೇ ಇವತ್ತಿನ ನಮ್ಮ ಪಾತ್ವೇ ಆಫ್ ಪ್ರಾಗ್ಮೆಟಿಸಮ್ ಅಂದ್ರೆ ಪ್ರಾಯೋಗಿಕ ಮಾರ್ಗದ ಸಂಚಿ. ಸರಿಯಾಗಿ, ಮೊದಲನೆಯ ವಿಭಾಗಕ್ಕೆ ಹೋಗೋಣ. ಡಿಕೋಡಿಂಗ್ ದಿ ಇಂಜಿನಿಯರಿಂಗ್ ಡಿಪ್ಲೊಮಾ. ಅಸಲು ಈ ಇಂಜಿನಿಯರಿಂಗ್ ಡಿಪ್ಲೊಮಾ ಅಂದ್ರೇನು? ಇದು ಹೇಗೆ ಕೆಲಸ ಮಾಡುತ್ತೆ? ಸಾಮಾನ್ಯವಾಗಿ ರೆಗ್ಯುಲರ್ ಕಾಲೇಜ್ಗಳಲ್ಲಿ ಥಿಯರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ಇಲ್ಲಿ ಗಮನಿಸಿ, ಇಂಜಿನಿಯರಿಂಗ್ ಡಿಪ್ಲೊಮಾ ಅನ್ನೋದು 10th ನಂತರ ಮಾಡೋ ಒಂದು ಟೆಕ್ನಿಕಲ್ ಕೋರ್ಸ್. ಇದು ಸಂಪೂರ್ಣವಾಗಿ ಪ್ರಾಕ್ಟಿಕಲ್, ಅಂದ್ರೆ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಮತ್ತು ಜಾಬ್ ಓರಿಯೆಂಟೆಡ್ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಇದು ಬುಕಿಶ್ ನಾಲೆಜ್ಗಿಂತ ಒಬ್ಬ ವಿದ್ಯಾರ್ಥಿಯನ್ನ ನೇರವಾಗಿ ಕೆಲಸಕ್ಕೆ ತಯಾರು ಮಾಡೋ ಕಾನ್ಸೆಪ್ಟ್. ಡಿಪ್ಲೊಮಾ ಮೂಲೋದ್ದೇಶ ಬರೀ ಎಕ್ಸಾಮ್ಸ್ಗೆ ತಯಾರು ಮಾಡೋದಲ್ಲ, ಬದಲಾಗಿ ಇಂಡಸ್ಟ್ರೀಸ್ನಲ್ಲಿ ಡೈರೆಕ್ಟಾಗಿ ಕೆಲಸ ಮಾಡೋಕೆ ಬೇಕಾದ ಕೌಶಲ್ಯ ಕೊಡೋದು. ಇದು ರಿಯಲ್ ವರ್ಕ್ಫೋರ್ಸ್ಗೆ ಒಂದು ಡೈರೆಕ್ಟ್ ಬ್ರಿಡ್ಜ್ ಇದ್ದಾಗೆ. ಈಗ ಮುಂದಿನ ಮುಖ್ಯ ವಿಷಯಕ್ಕೆ ಬರೋಣ. ವೈ ಚೂಸ್ ಅ ಡಿಪ್ಲೊಮಾ? ಈ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳೋದ್ರಿಂದ ನಮ್ಗೆ ಏನೆಲ್ಲ ಸ್ಟ್ರಾಟಜಿಕ್ ಅನುಕೂಲಗಳಿವೆ ಅಂತ ನೋಡೋಣ. ಇಲ್ಲಿ 5 ಮುಖ್ಯ ಬೆನಿಫಿಟ್ಸ್ ಇವೆ. ಮೊದಲನೆಯದು ಅರ್ಲಿ ಕರಿಯರ್ ಸ್ಟಾರ್ಟ್. ತುಂಬಾ ಬೇಗ ಕೆಲಸ ಶುರು ಮಾಡಬಹುದು. ಎರಡನೆಯದು ಪ್ರಾಕ್ಟಿಕಲ್ ಲರ್ನಿಂಗ್. ಮೂರನೆಯದು ಕೋರ್ಸ್ ಡ್ಯೂರೇಷನ್ ತುಂಬಾ ಕಡಿಮೆ. ನಂತರ ಡೈರೆಕ್ಟ್ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗುತ್ತೆ. ಮತ್ತು ಕೊನೆಯ ಪಾಯಿಂಟ್ ಲಿಟ್ರಲಿ ಒಂದು ಗೇಮ್ ಚೇಂಜರ್, ಎಲಿಜಿಬಿಲಿಟಿ ಫಾರ್ ಲ್ಯಾಟ್ರಲ್ ಎಂಟ್ರಿ ಟು ಎಂಜಿನಿಯರಿಂಗ್. ಅಂದ್ರೆ ಡಿಪ್ಲೊಮಾ ಮುಗಿದ ಕೂಡ್ಲೇ ಬಿಇ ಅಥವಾ ಬಿಟೆಕ್ 2ನೇ ವರ್ಷಕ್ಕೆ ಡೈರೆಕ್ಟಾಗಿ ಸೇರಬಹುದು. ಅದ್ಭುತ ಅಲ್ವಾ? ಈಗ ನಮಗೆ ಯಾವ್ಯಾವ ಪಾಪ್ಯುಲರ್ ಬ್ರಾಂಚಸ್ ಅವೈಲೇಬಲ್ ಇವೆ ಅಂತ ನೋಡೋಣ. ಇದೊಂದು ಥರ ದೊಡ್ಡ ಮೆನ್ಯೂ ಇದ್ದಾಗೆ. ಒவ்வೊಂದು ಸ್ಪೆಷಲೈಸೇಷನ್ ಕೂಡ ಒಂದು ವಿಶೇಷ ಕರಿಯರ್ ಪಾತ್ನ ಸೃಷ್ಟಿಸುತ್ತೆ. ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ. ಮೊದಲನೆಯದಾಗಿ ಕಂಪ್ಯೂಟರ್ ಎಂಜಿನಿಯರಿಂಗ್. ಇವತ್ತಿನ ಆಧುನಿಕ ಪ್ರಪಂಚ ಪೂರ್ತಿ ಆನ್ಲೈನಲ್ಲೇ ನಡೆಯುತ್ತಿದೆ ಅಲ್ವಾ? ಇಲ್ಲಿ ಸಾಫ್ಟ್ವೇರ್ ಡೆವಲಪರ್, ವೆಬ್ ಡಿಸೈನರ್, ಐಟಿ ಸಪೋರ್ಟ್ ಮತ್ತು ನೆಟ್ವರ್ಕಿಂಗ್ ನಂತರ ರೋಲ್ಸ್ ಸಿಗುತ್ತವೆ. ಇದು ನಮ್ಮ ಡಿಜಿಟಲ್ ಜಗತ್ತನ್ನ ರನ್ ಮಾಡೋ ಒಂದು ಮುಖ್ಯ ಶಕ್ತಿ. ಮುಂದಿನ ದಿನ ಎವರ್ಗ್ರೀನ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಯಂತ್ರಗಳು, ಪ್ರೊಡಕ್ಷನ್ ಮತ್ತು ಕ್ವಾಲಿಟಿ ಚೆಕ್ಗಳಿಲ್ಲದೆ ಯಾವುದೇ ಇಂಡಸ್ಟ್ರಿನೂ ನಡೆಯಲ್ಲ. ಇಲ್ಲಿ ಪ್ರೊಡಕ್ಷನ್ ಇಂಜಿನಿಯರ್, ಸಿಎನ್ಸಿ ಆಪರೇಟರ್, ಮೇಂಟೆನೆನ್ಸ್ ಟೆಕ್ನಿಷಿಯನ್ ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಟರ್ ಆಗಿ ಒಬ್ಬ ವ್ಯಕ್ತಿ ತನ್ನ ಕರಿಯರ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿಕೊಳ್ಳಬಹುದು. ನಂತರ ಬರೋದು ಸಿವಿಲ್ ಎಂಜಿನಿಯರಿಂಗ್. ಈ ದಿನಗಳಲ್ಲಿ ಸ್ಮಾರ್ಟ್ ಸಿಟಿಗಳ ನಿರ್ಮಾಣ ಅಷ್ಟು ಜೋರಾಗಿ ನಡೆಯುತ್ತಿದೆ ಅಲ್ವಾ? ಸೈಟ್ ಸೂಪರ್ವೈಸರ್, ಕ್ಯಾಡ್ ಡಿಸೈನರ್, ಕನ್ಸ್ಟ್ರಕ್ಷನ್ ಅಸಿಸ್ಟೆಂಟ್ ಮತ್ತು ಸರ್ವೇಯರ್ ಆಗಿ ಈ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆಯಲ್ಲಿ ಈ ಡಿಪ್ಲೊಮಾ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಈಗ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಕಡೆ ಗಮನ ಹರಿಸೋಣ. ಮನೆಯ ಲೈಟಿಂದ ಹಿಡಿದು ದೊಡ್ಡ ದೊಡ್ಡ ಪವರ್ ಪ್ಲಾಂಟ್ಸ್ವರೆಗೆ ಪವರ್ ಸಪ್ಲೈ ಎಲ್ಲರಿಗೂ ಬೇಕು. ಎಲೆಕ್ಟ್ರೀಷಿಯನ್, ಮೇಂಟೆನೆನ್ಸ್ ಎಂಜಿನಿಯರ್, ಪವರ್ ಪ್ಲಾಂಟ್ ಟೆಕ್ನಿಷಿಯನ್ ಮತ್ತು ವೈರಿಂಗ್ ಸೂಪರ್ವೈಸರ್ ರೂಪದಲ್ಲಿ ಇದು ಅಪಾರ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುತ್ತೆ. ಇದು ನಿಜಕ್ಕೂ ಒಂದು ಪವರ್ಫುಲ್ ಬ್ರಾಂಚ್. ಇನ್ನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್. ಇದು ಗ್ಲೋಬಲ್ ಕನೆಕ್ಟಿವಿಟಿಯ ಬೆನ್ನೆಲುಬು. ಇದರಲ್ಲಿ ಟೆಲಿಕಾಂ ಟೆಕ್ನಿಷಿಯನ್, ಹಾರ್ಡ್ವೇರ್ ಇಂಜಿನಿಯರ್, ಸರ್ವಿಸ್ ಇಂಜಿನಿಯರ್ ಮತ್ತು ನೆಟ್ವರ್ಕ್ ಸಪೋರ್ಟ್ ಕ್ಷೇತ್ರಗಳಲ್ಲಿ ಕೆಲಸ ಸಿಗುತ್ತೆ. ಮೊಬೈಲ್ ಫೋನಿಂದ ಸ್ಯಾಟಲೈಟ್ವರೆಗೆ ಈ ನೆಟ್ವರ್ಕ್ಗಳನ್ನು ಮೇಂಟೈನ್ ಮಾಡೋದಕ್ಕೂ ಈ ಸ್ಕಿಲ್ಸ್ ಅತ್ಯವಶ್ಯಕ. ಕೊನೆಯ ಪಾಪ್ಯುಲರ್ ಬ್ರಾಂಚ್ ಆಟೋಮೊಬೈಲ್ ಎಂಜಿನಿಯರಿಂಗ್. ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ತುಂಬಾ ವೇಗವಾಗಿ ಬೆಳೆಯುತ್ತಿದೆ. ವಾಹನಗಳ ನಿರ್ವಹಣೆ ಮತ್ತು ಅವುಗಳ ಅಭಿವೃದ್ಧಿ ಇಲ್ಲಿ ಮುಖ್ಯ. ಆಟೋಮೊಬೈಲ್ ಟೆಕ್ನಿಷಿಯನ್, ಸರ್ವಿಸ್ ಅಡ್ವೈಸರ್, ವೆಹಿಕಲ್ ಮೇಂಟೆನೆನ್ಸ್ ಮತ್ತು ವರ್ಕ್ಶಾಪ್ ಸೂಪರ್ವೈಸರ್ ನಂತ ರೋಲ್ಸ್ನ ಇಲ್ಲಿ ಸಖತ್ ಎಫಿಷಿಯಂಟ್ ಆಗಿ ನಿರ್ವಹಿಸಬಹುದು. ಬ್ರಾಂಚ್ಗಳ ಬಗ್ಗೆ ತಿಳಿದ್ವಿ. ಈಗ ಮುಂದಿನ ಸೆಕ್ಷನ್ ಕೆರಿಯರ್ ಆ್ಯಂಡ್ ಹೈಯರ್ ಎಜುಕೇಷನ್. ಡಿಪ್ಲೊಮಾ ಮುಗಿದ ನಂತರ ರಿಯಲ್ ವರ್ಲ್ಡ್ನಲ್ಲಿ ಏನ್ ಆಪ್ಷನ್ಸ್ ಇದೆ? ಡೈರೆಕ್ಟ್ ಕೆಲಸ ಅಥವಾ ಉನ್ನತ ಶಿಕ್ಷಣ? ಬನ್ನಿ ಎರಡೂ ಆಪ್ಷನ್ಸ್ನ ಚರ್ಚಿಸೋಣ.
ಡಿಪ್ಲೊಮಾ ಅಂದ್ರೆ ಅದು ಎಂಡ್ ಪಾಯಿಂಟ್ ಅಲ್ಲ, ಇದು ಹೈಯರ್ ಎಜುಕೇಷನ್ಗೆ ಒಂದು ಮಜ್ಬೂತಾದ ಸ್ಪ್ರಿಂಗ್ ಬೋರ್ಡ್. ಮೊದಲನೇ ಹೇಳಿದ ಹಾಗೆ ಬಿಟೆಕ್ ಅಥವಾ ಬಿಇಗೆ ಲ್ಯಾಟ್ರಲ್ ಎಂಟ್ರಿ ಒಂದು ದೊಡ್ಡ ಆಪರ್ಚುನಿಟಿ. ಜೊತೆಗೆ ಬೇರೆ ಸರ್ಟಿಫಿಕೇಷನ್ಸ್, ಗವರ್ಮೆಂಟ್ ಎಕ್ಸಾಮ್ಸ್ ಬರೀಬಹುದು ಮತ್ತು ಸ್ಕಿಲ್ ಪ್ರೋಗ್ರಾಮ್ಸ್ನಲ್ಲಿ ಭಾಗವಹಿಸಿ ಒಂದು ಲೆವೆಲ್ ಅಪ್ಗ್ರೇಡ್ ಆಗಬಹುದು. ಈಗ ಉದ್ಯೋಗ ಅವಕಾಶಗಳ ಒಂದು ಹೋಲಿಕೆಯನ್ನು ನೋಡೋಣ. ಒಂದು ಕಡೆ ಗವರ್ಮೆಂಟ್ ಆಪರ್ಚುನಿಟೀಸ್, ರೈಲ್ವೇಸ್, ಪಿಎಸ್ಯು ರೋಲ್ಸ್, ಎಸ್ಎಸ್ಸಿ ಜೆಇ ಇವು ಜಾಬ್ ಸ್ಟೆಬಿಲಿಟಿ ಮತ್ತು ಸೆಕ್ಯೂರಿಟಿ ಕೊಡ್ತವೆ. ಇನ್ನೊಂದು ಕಡೆ ಪ್ರೈವೇಟ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್, ಐಟಿ, ಕನ್ಸ್ಟ್ರಕ್ಷನ್ ಮತ್ತು ಆಟೋಮೊಬೈಲ್ ಇವು ಫಾಸ್ಟ್ ಪೇಸ್ಡ್ ಗ್ರೋತ್ ಮತ್ತು ಹೊಸ ಟೆಕ್ನಾಲಜಿ ಜೊತೆ ಕೆಲಸ ಮಾಡೋ ಎಕ್ಸೈಟಿಂಗ್ ಎನ್ವಿರಾನ್ಮೆಂಟ್ನ ಕೊಡ್ತವೆ. ಅವಕಾಶಗಳಿಗೆ ಏನೂ ಕೊರತೆ ಇಲ್ಲ. ಈಗ ನಾವು ಕೊನೆಯ ಅಂಶಕ್ಕೆ ಬಂದಿದ್ದೀವಿ, ಎಸೆನ್ಷಿಯಲ್ ಸ್ಕಿಲ್ಸ್ ಆ್ಯಂಡ್ ಸ್ಟೂಡೆಂಟ್ ಟಿಪ್ಸ್. ಈ ಫಾಸ್ಟ್ ಟ್ರ್ಯಾಕ್ಟ್ ಕೆರಿಯರ್ ರೂಟ್ನಲ್ಲಿ ಸಕ್ಸೆಸ್ ಆಗೋಕೆ ಬರೀ ಟೆಕ್ನಿಕಲ್ ನಾಲೆಜ್ ಇದ್ರೆ ಸಾಲ್ದು, ಬೇರೆ ಏನು ಬೇಕು ಅಂತ ನೋಡೋಣ. ಟೆಕ್ನಿಕಲ್ ನಾಲೆಜ್ ಜೊತೆಗೆ ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಅತ್ಯವಶ್ಯಕ. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ, ಟೀಮ್ ವರ್ಕ್ನಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇವು ರಿಯಲ್ ವರ್ಕ್ ಪ್ಲೇಸ್ನಲ್ಲಿ ಸರ್ವೈವ್ ಆಗೋಕೆ ಹಾಗೂ ಯಶಸ್ವಿಯಾಗೋಕೆ ಬಹಳ ಮುಖ್ಯ. ಈಗ ವಿದ್ಯಾರ್ಥಿಗಳಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್. ಮೊದಲನೆಯದು ಆಸಕ್ತಿಗೆ ಅನುಗುಣವಾಗಿ ಬ್ರಾಂಚ್ ಆಯ್ಕೆ ಆಗಬೇಕು. ಎರಡನೆಯದು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಕೊಳ್ಳಬೇಕು. ಮೂರನೆಯದು ಥಿಯೋರಿಗಿಂತ ಪ್ರಾಕ್ಟಿಕಲ್ ಲರ್ನಿಂಗ್ ಮೇಲೆ ಫೋಕಸ್ ಇರಬೇಕು. ಮತ್ತು ಕೊನೆಯದು ಇಂಟರ್ನ್ಶಿಪ್ಸ್ ಮತ್ತು ಪ್ರಾಜೆಕ್ಟ್ಸ್ ಮಾಡೋದು. ಇದು ಕರಿಯರ್ಗೆ ಒಂದು ಪರ್ಫೆಕ್ಟ್ ಶೇಪ್ ಕೊಡುತ್ತೆ. ಸರಿಯಾಗಿ. ಈ ಎಕ್ಸ್ಪ್ಲೇನರ್ನ ಕನ್ಕ್ಲೂಷನ್ ಏನಂದ್ರೆ 10th ನಂತರ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡೋದು ಒಂದು ಸ್ಟ್ರಾಂಗ್ ಕರಿಯರ್ ಪಾತ್. ಇದು ಕೇವಲ 2-3 ವರ್ಷದ ಕೋರ್ಸ್ ಅಲ್ಲ, ಇದು ಒಂದು ಲೈಫ್ ಲಾಂಗ್ ಅಡ್ಯಾಪ್ಟಬಲ್ ಕರಿಯರ್ಗೆ ಮೊದಲನೇ ದೊಡ್ಡ ಹೆಜ್ಜೆ. ಇಲ್ಲಿ ಮಲ್ಟಿಪಲ್ ಜಾಬ್ ಮತ್ತು ಹೈಯರ್ ಎಜುಕೇಷನ್ ಆಪರ್ಚುನಿಟೀಸ್ ಖಂಡಿತ ಸಿಗುತ್ತೆ. ಕೊನೆಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, 10ನೇ ಸ್ಟ್ಯಾಂಡರ್ಡ್ ನಂತರದ ರೋಡ್ ಮ್ಯಾಪ್ನಲ್ಲಿ ನೆಕ್ಸ್ಟ್ ಸ್ಟ್ರಾಟಜಿಕ್ ಸ್ಟೆಪ್ ಹೇಗಿರಬಹುದು? ಇದು ಯೋಚಿಸಬೇಕಾದ ವಿಷಯ. ಈ ಒಂದು ಯೋಚನೆ ಒಂದು ಹೊಸ ಕರಿಯರ್ ಆಲ್ಟರ್ನೇಟಿವ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರೇರೇಪಣೆ ನೀಡುತ್ತೆ ಅಂತ ಭಾವಿಸುತ್ತೇನೆ. ಇದುವೇ ಇವತ್ತಿನ ಸಂಚಿಕೆಯ ಸಂಪೂರ್ಣ ವಿವರಣೆ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದೆ ಸಿಗೋಣ. ನಮಸ್ಕಾರ.